ಏನು ಬಿಸ್ನೆಸ್ ಹೆಂಗ್ ನಡೀತದದು ಭಾರಿ ಜೋರ? ಏನ್ ಮನಿ ಕಂಡೆಲ್ಲವ ಈ ಪಾರ್ಟಿ ಬಿಸ್ನೆಸ್ ನಮ್ಗೆಲ್ಲ ಲಾಸ್ ಆಗ್ತದೆ ಇವತ್ತು. ಅದ್ ಯಾರ್ಯಾರ ಮಕ್ಕ ಎದ್ ನೋಡ್ಕೊ ಬಂದೋ ಕಣಯ್ಯ. ಇವತ್ತಂತುವೆ ಭಾರಿ ಲಾಸ್ ಆಗ್ಬಿಟ್ಟದೆ ಬಿಸ್ನೆಸ್ ನಂದಂತುವೆ. ನಂದೇನು ಬ್ಯಾಂಕ್ ಬ್ಯಾಲೆನ್ಸ್ ಏನ್ ತುಂಬೋಯ್ತದ, ನಂದು ಲಾಸಯ್ಯ. ನಂದು ಲಾಸ ನಡೀತದೆ ಬಿಸ್ನೆಸ್ಸು. ಏನ್ ಮಾಡೋದು, ಬೆನ್ನೋವು ಕುತ್ತಿ ಕುತ್ತಿ ಒತ್ತಾರಯಿಂದವ. ಅದಕ್ಕೆ ಅವ್ನುಗಳಿಗೆ ಮನಿ ಕಡದ ಅನ್ಬಿಟ್ಟು ಹಂಗೆ ಮನಿ ಕಂಡ್ರು ಆಡ ನಿದ್ದೆ ಬರಕಿಲ್ಲ ನೋಡು. ಏನಾರು ನೋಡೋಣ ನೋಡೋಣ ನೋಡೋಣ, ಒಂದು ಆಟ ಹಾಡೋಣ ಅನ್ನಂಗೆ ಆಗೋಯ್ತದೆ. ಏನಪ್ಪ ನೀ ಸುಮ್ ಕೂತ್ಬಿಟ್ಟಿದ್ಯಲ್ಲ? ನಂದು ದೋಸ್ತ ಇವತ್ತು ಪರವಾಗಿಲ್ಲ. ಏನೋ ಕಣಯ್ಯ, ನೆನ್ನೆ ಮೊನ್ನೆ ಎಲ್ಲ ಬಾರಿ ಲಾಸ್ ಆಗ್ಬಿಟ್ಟಿತ್ತು, ಅದನ್ನ ಎತ್ಬಿಡ್ತೀನಿ ಇವತ್ತು. ಏನಾರು ಆಗಲಿ ನೆನ್ನೆ ಮೊನ್ನೆ ಹೋಗಿರೋ ದುಡ್ಡ ಇವತ್ತು ಎತ್ತಾಕ್ಬಿಡ್ತೀನಿ. ಇನ್ನು ನಾಳಿಕೆ ಹೊಸ್ದಾಗಿ ಶುರು ಮಾಡ್ತೀನಿ. ಹೋಗಿಸ್ಕೊಳಕಿಲ್ಲ, ಬರೀ ಲಾಭ ಬಂದ ತಕ್ಷಣ 1,000 2,000 ಬಂದ ತಕ್ಷಣ ಎದ್ದುಂಟೋಯ್ತೀನಿ ನಾನು. ಇಲ್ಲಾಂದ್ರೆ ಸುಮ್ಮನೆ ಅದೆಲ್ಲ ಆಡಕ್ಕಾಯ್ತಿಲ್ಲ ಕತೆ. ನಾನು 1,000 ಬಂದರೆ 5,000 ಬರಲಿ, 5,000 ಬಂದರೆ 10,000 ಬರಲಿ ಅನ್ಕೊಂಡು ಬಂದಿರೋ ದುಡ್ಡನ್ನೆಲ್ಲ ಕಳ್ಸ್ಕತೆ ಅವನಿಗೆ ಮಾರಯ್ಯ. ನೆನ್ನೆ ಮೊನ್ನೆ ಒಂದು 10,000 ಬಂದ್ಬಿಡ್ತು. ನಾನು 1,000 ರೂಪಾಯಿ ಮಡಿಕ ಬಂದಿದ್ನಾ, ಇರಲಿ ಅಂತ 200 ಕಟ್ಟಿದೆ. ಎಲ್ಲ ಆಟನ ಬರ್ಬಿಟ್ಟು ಆಗ ಒಂದು 3,000 ಗಂಟೆ ಬಂತು. 200 ಕಟ್ಕೊಂಡೆ 3,000 ಗಂಟೆ ಹಾಡಿದೆ. ಆಮೇಲೆ ತಾಳು 200 ಕಟ್ಕೊಂಡ್ರೆ ಆಡೋಕ್ಕಾಯ್ಕಿಲ್ಲ ಅಂತ 1,000 ಕಟ್ತೆ. ಒಂದು 3-4 ಆಟ ಆಡಿದೆ, ಅದುವೇ 1,000 ಬಂದ್ಬಿಡ್ತು. ನಾನು ಆಗ ಒಂದು 3,000 ಅದೊಂದು 4,000 ಬತ್ತಲ್ಲ, 7,000 ಆಗಿತ್ತು. ಸುಮ್ಮನೆ ಯಾಕೆ ತಾಳು ಒಂದು 5,000 ಕಟ್ಬಿಟ್ಟು ಆಡ್ಬಿಡೋದ. 5,000 2,000 2,000 ಕಟ್ತೆ, ಹೊಂಟೋಯ್ತು. ಭಾರಿ ಬೇಜಾರಾಯ್ತಾ ಕೂತದೆ. ನಾನು ಅನ್ಕಂಡೆ 2,000 ಹೋದ್ರೆ ಹೋಯ್ತಲ್ಲ, ಇನ್ನೂ 5,000 ಅದಲ್ಲ. 5,000ಕ್ಕೆ 5,000 ಕಟ್ಬಿಟ್ರೆ 5,000 10,000 ಬರ್ತದೆ. ಆಗ ನನಗೆ 3,000 ಲಾಭ ಬಂದಂಗೆ ಆಯ್ತದಲ್ಲ ಅಂದ್ಬಿಟ್ಟು ಒಂದೇ ಸಲ ಕಟ್ಬಿಟ್ಟೆ. ಹೊಂಟೋಯ್ತು ಕಣ್ಮರಯ್ಯ. ಸುಮ್ಮನೆ ನಾನು ಆರಾಮಾಗಿ ಒಂದು 7,000 ತಗೊಂಡು ಹೋಗಿದ್ರೆ ಮನೆಗೆ, ಆರಾಮಾಗಿ ಬಾಡು ಮೀನು ಮಾಡಿಸ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇರ್ಬೋದಾಗಿತ್ತು. ಥೂ, ಬಿಸ್ನೆಸ್ ಒಳ್ಳೆ ಚೆನ್ನಾಗದೆ, ಆದರೆ ಮನಸ್ಸು ಇಡ್ತಾ ಇಲ್ಲ. ನಮಗೆ ಮನಸ್ಸು ಇಡ್ತಾ ಇಲ್ಲ. ಇನ್ನೊಸಿ ಆದರೆ ವಾಸಿ ಏನೋ ಅಂದಂಗೆ ಆಗ್ಬಿಟ್ಟದೆ. ಇನ್ನೊಂದ್ಸಲ ಮಾಡೋಕ್ಕೆಲ್ಲ ಹೋಗ್ಬಾರ್ದು ನಾವು. 1,000 500 2,000 ಜಾಸ್ತಿ ಅಂದರೆ ಒಂದು 2-3 ಸಾವಿರ ಮಾಡ್ಕೊಂಡು ಹೊಂಟೋಗ್ಬಿಡುದು ನಾವು. ಕೊನೆ ಪಕ್ಷ ನಾವು ಹಾಕಿ ಆ ಮಡಿ ಕಳಿದವ್ರ ಅಕೌಂಟಲ್ಲಿ. ಇವತ್ತು 1,000 ಹಾಕ ಬಂದಿದೆ, ಒಂದು 3,000 ಆಗದೆ 4,000 ಆಯಿತು. ನಿನ್ನೆ ಮೊನ್ನೆ ಹೋಗಿರೋದು ಒಂದು 7,000 ಎತ್ಬಿಟ್ಟು ಹೊಂಟೋಯ್ತೀನಿ ನಾನು. ಸಾಕು ಕತೆ. ನಿನಗೇನಪ್ಪ, ನಿನಗೇನು ಲಾಭ ಬಂದಬೇಕಂತ ತಗೋ. ನೀನು 1,000 ಹಾಕೊಂಡು ಬುದ್ಧಿವಂತ ತಗೋ. ನೀನು 1,000 ಹಾಕೊಂಡು 7,000 ಹೋಯ್ತು ಅಂತ ಕೂತಿದ್ದಿ. ಅದೇ ನಿಮ್ಮ ಅಪ್ಪನ ದುಡ್ಡ 1,000 ಹೋಯ್ತು ಅಂತ ಮರ್ವದಿಂದ ಅದು ಬಿಟ್ಬಿಟ್ಟು 7,000 ಹೋಯ್ತಂತ 7,000 ಭಾರಿ ಚಂದಾಗಂತ ಕೂತಿದ್ದಿ ತಗೋ. ನಾವು ನಿಮ್ಮಂಗೆಲ್ಲ ಆಡಕ್ಕಿಲ್ಲಕಂತ ತಗೋ. ಬಂದರೆ ಗುಡ್ಡೆ ಬರಬೇಕು, ಇಲ್ಲ ಹೋಗ್ಬಿಡ್ಬೇಕು ಅಷ್ಟೇ. ನಾನಂತ 10,000 15,000 20,000 ಹಂಗೆ ಹಾಕತ್ತೆ ಇರೋದಯ್ಯ, ಆಡ್ತಾ ಇರೋದಯ್ಯ. 2 ಆಟ 3 ಆಟ ಬಂದರೆ ಸಾಕು, 20,000 2 ಆಟ ಬಂದರೆ ಸಾಕಲ್ವಯ್ಯ. 40,000 ಬರ್ತದೆ. ಮೈ ಮುರ್ಕೊಂಡು ಗೇದ್ರೆ ತಿಂಗಳಿಗೆ 20,000 ಕೊಡೋದು ಕಷ್ಟ. ಒಂದು 5 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. 2 ತಿಂಗಳು ಕಷ್ಟಪಡೋದು ಬದಲು 5 ನಿಮಿಷ ಸಾಕು. ಅದರಲ್ಲೂ ತಲೆ ಬೇಕು ಕಣಯ್ಯ, ತಲೆ ಬೇಕು. ಯಾವ್ದಕ್ಕೆ ಏನೇನು ಹಾಕ್ಬೇಕು ಅಂದ್ಬಿಟ್ಟು. ಏನು ಮಹೇಶ ನಿಂದೇನು ಸುಮ್ಮ ಕೂತ್ಬಿಟ್ಟಿದೆಯಲ್ಲ? ಹೋಗೋತಾಗಿ ಏನು ಮಾಡೋದು. ಇತ್ತೀಚೆಗೆ ಯಾಕೋ ಆಯ್ತಾ ಇಲ್ಲ. ಹೆಂಗೋ ಈ ಸರಿ ಬಾಡಿಗೆ ಬೇರೆ ಕಟ್ಟಿಲ್ಲ. ಹೆಂಗೋ ಬಾಡಿಗೆ ಕಟ್ಕೊತಿದ್ದೆ ನಾನು. ಬಾಡಿಗೆ ಎಲ್ಲನೂ ಕಟ್ಕೊಂಡು ಹೆಂಗೋ ಮಾಡ್ಕೊಂಡು ಒಯ್ಕೊಂಡು ಹೋಗಿವ್ನಿ. ಈಗ ಬಾಡಿಗೆ ಬೇರೆ ಹಿಂಸೆ ತೆಗಿತಾ ಕೂತವ್ರೆ. ಬಾಡಿಗೆಗೆ ಬೇರೆ ದುಡ್ಡಿಲ್ಲ. ನಾನು ಹೆಡ್ತಿಗೆ ಹೊಸ ದುಡ್ಡು ಕೊಡಿವ್ನಿ. ಅವಳು ಮುಡಿಕೊಂಡಿರೋಳು ಆ ದುಡ್ಡ. ಈಗ ಅವಳು ಬೇರೆ ಊರ್ಗೊಂಟಾಗೋಳು. ಅವಳು ಊರಿಗೆ ಹೋದಾಗ ಎಲ್ಲ ಖರ್ಚು ಮಾಡ್ಕೊಬಿಟ್ಟವಳೆ. ಅವಳು ತಾವು ಇಲ್ಲ ಕೇಳಿದ್ರೆ ನನಗೆ ಕೇಳ್ತಾಳೆ, ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಸಂಬಳ ಬರ್ತದಲ್ಲ ಕಟ್ಟಿ ಅಂತ ನನಗೆ ಹೇಳ್ತಾಳೆ. ಏನು ಮಾಡೋದಂತ ತಲೆ ಕೆಟ್ಟೋಗ್ಬಿಟ್ಟದೆ. ನಮ್ಮ ಮನೇಲಿ ಹಿಂಗೆ ಮಾಡ್ತಾವನೆ ಅಂತ ಏನಾದ್ರು ಗೊತ್ತಾದರೆ ಇವು ಚೆನ್ನಾಗಿ ಉಗ್ದಾಕ್ಬಿಡ್ತಾವ್ರೆ. ಉಗ್ದಾಕೋದಿರ್ಲಿ ಮನೆಯಿಂದ ಆಚೆಗೆ ಹೊಟ್ಟುಬಿಡ್ತಾರೆ. ನಾನು ಏನೋ ಕೆಲ್ಸಕ್ಕೆ ಹೋಯ್ತಾನೆ ಅಂತ ಹೇಳ್ಬಿಟ್ಟು ಹಿಂಗೆ ಪಾರ್ಕಲ್ಲಿ ಬಂದು ಇಸ್ಕಿಸ್ಬಿಟ್ಟು ಆಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾವೆ. ಚೆನ್ನಾಗದೆ ಜೀವನ ಮಾತ್ರವ. ಏನು ಮಧ್ಯಾಹ್ನದ್ದು ಹೋಯ್ತೀವಿ, ಒಂದು 2-3 ಆಟ ಆಡ್ಕೊತೀವಿ. ಹೊಸ ಪೂರ್ಸೋದಾಗ ಹೋಗಿ ಹೋಟೆಲ್ ಹೆಚ್ಕೊಂಡಾಗಿ ಒಟ್ಟಿಗೆ ಕುಣ್ಕೊಂಡು ಬರ್ತೀವಿ. ಏನೋ ಕೂತ್ಕೊಂಡು ಏನಾದ್ರು ಕುರ್ಕ್ಲು ತಿನ್ಕೊತೀವಿ. ಮೊಟ್ಟೆ ಬೇಕು, ಇಲ್ಲ ಸಮೋಸ ಬೇಕು, ಏನು ಬೇಕು ತಿನ್ಕೊತೀವಿ. ಏನು ಹಂಗೆ ಶುರು ಮಾಡ್ತೀವಿ ಆಟ ಗಿಟ್ವ. ಇಲ್ಲಿ ಕೇಳೋರು ಯಾರಿದ್ದರು ಮಧ್ಯಾಹ್ನದ್ದು ಯಾರು ಇರೋಕ್ಕಿಲ್ಲ. ನಮ್ಮಂತೆಯವರೇ ಬಿದ್ದು ಒದ್ದಾಡ್ತಾ ಇರ್ತಾರೆ ಸೋಮ್ಗಿ ಬೇರಿಗಳು. ಅವರು ಇವರು ಏನು ವಯಸ್ಸಿಗೆ ಸಾಧಾರ ಬರ್ತಾರೆ, ಕೂತ್ಕೋತಾರೆ. ಏನೋ ನಮಗೆ ಇಲ್ಲಿ ಭಾರಿ ಚೆನ್ನಾಗದೆ ಒಂಥರ ಅಲ್ವಾ. ನನಗೆ ಇತ್ತೀಚೆಗೆ ಗೊತ್ತಾಯ್ತಿದ್ದು. ಇದು ಎಷ್ಟು ದಿವಸದಿಂದ ಇದ್ದದ ಕಾಣಲ್ಲ. ನನಗೂ ಗೊತ್ತಿಲ್ಲ. ನನಗೆ ಈಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಗೊತ್ತಾಗಿರೋದು ಅಷ್ಟೇ. 2-3 ವರ್ಷದಿಂದನೂ ಅದಕ್ಕಿಂತ ಮುಂಚೆಗ್ಲೇ ಆಡ್ತಿದ್ದೆ ಕಣ ನಾನು ಬೆಟ್ಟಿಂಗ. ಆದರೆ ಇಂಥದ್ರಲ್ಲಿ ಆಡ್ತಿದ್ದಿಲ್ಲ. ಅದು ಇದು ಕಟ್ಕೊಳ್ಳೋದು, ಅದೇ ಸ್ಪೋರ್ಟ್ಸ್ ಕಿಟ್ಸ್ ಇರ್ತಾವಲ್ಲ ಆಗ ಕುದ್ದಿದ್ರೆ ಸವರ್ ಇದ್ದಾಗ ಅಂತ ಬೆಟ್ಟಿಂಗ್ ಆಡಿವ್ನಿ. ಆಗ ಒಳ್ಳೆ ಚೆನ್ನಾಗಿ ಬರೋದು ಕಣಯ್ಯ. ಈ ದುಡ್ಡು ಮಾತ್ರವ ನಾನು ಯಾವ ಕಾದಲ್ವೇ ಗೇದಿ ಪಾದಿ ಜೀವನ ಮಾಡಿಲ್ಲ ನಾನು. ಇದೇ ಆರಾಮ್ ಜೀವನ. ನಾನು ಆರಾಮಾಗಿ ಸೋಗಿ ಮಾಡ್ಕೊಂಡು ಇವನಿ ಅಂದರೆ ಈ ನನ್ನ ತಾಯಿ, ಈ ಬೆಟ್ಟಿಂಗ್ ನನ್ನ ತಾಯಿಯೇ ದೊಡ್ಡವಳು ಕಣವ. ನಾನು ಜೀವನ ಮಾಡ್ಕೊ ಹೋಯ್ತೇವನಿ ಅಂದರೆ ನಾನು ಬೆಟ್ಟಿಂಗ್ ಮಾಡ್ತೇನೆ ಕೆಲಸ ಹೇಳ್ತಾರೆ. ನೀವು ಕಷ್ಟಪಟ್ಟಿದ್ದು ಏನಾರು ಹೋಗ್ಲಿ ವಾಪಸ್ ಬಂದೇ ಬರ್ತದೆ ಅಂತ. ಇದ್ರಲ್ಲೂ ಕಷ್ಟ ಅಲ್ವಾ. ಅದಕ್ಕೆ ತಾಯಿ ಇದ್ರಲ್ವೇ ನನ್ನ ಕೈ ಹಿಡಿದ್ಬಿಟ್ಲು. ಯಾಕೋ ಇತ್ತೀಚೆಗೆ ಅಂತೂ ಯಾಕೆ ಕಷ್ಟ ಆಯ್ತಾ ಇಲ್ಲ ಏನಂತ ಗೊತ್ತಿಲ್ಲ.
ನೋಡ್ದ ಒಂದು ದಿವಸ ಹೋಯ್ತದೆ ಒಂದು ದಿವಸ ಬರ್ತದೆ ಬಿಸ್ನೆಸ್ ಅಂದ್ರೆ ಒಂದೇ ಥರ ಇದ್ದದ ಹಂಗೆ ಅನ್ಕೋಬೇಕು ನಾವು. ಇಲ್ಲಾಂದ್ರೆ ಭಾರಿ ಇದಾಗೋಯ್ತದೆ ಬಿಸ್ನೆಸ್ ಅಂದ್ರೆ ಒಂದೇ ಥರ ಇರಕ್ಕಿಲ್ಲ, ಏನಾದ್ರು ಬದಲಾಯ್ತದೆ. ತಳು ನಾವೇ ತಳು ತಳು ಲಲ್ಲ ಮೈಸ ನೋಡಿಲಿ ನೋಡಿಲಿ ಅಲ್ಲಿ ಬಂದದೆ ಈಗ ಆಗ್ತಾವ್ರೆ ನೋಡು. ಯಾವ್ದು ಕಟ್ಟಿಯೇ ಒಂದೇ ಸರಿ ಒಂದು 2-3 ಕಟ್ಬಿಡು. ಇಲ್ಲ ಕಟ್ಟಿರಪ್ಪ ಅಂತ ಇರೋದೇ 2,000 ಅದು ಹೋಗ್ಬಿಟ್ರೇನು ಕಾಸು ಇಲ್ದಂಗೆ ಆಯ್ತದೆ. ಅಕೌಂಟಲ್ಲಿ ಬೇರೆ ಕಾಸಿಲ್ಲ, ಒಂದು ಪೈಸಾನೂ ಇಲ್ಲ. ಇನ್ಯಾರು ಕೊಟ್ಟರು? ನೀವು ಕೊಟ್ಟಿರಾ? ನಿಮ್ಮ ತಾವೇನು ಸಾಲ ಮಾಡ್ಕೊ ಕೂತೀವನಲ್ಲ. ಒಂದೊಂದು 2 ಕಟ್ಟಕ್ಕಿಲ್ಲ, ನೀ ಕಟ್ಟಪ್ಪ. ನೀನಾರು ಕಟ್ಟು. ನಾನು ಕಟ್ಟಕ್ಕಿಲ್ಲ ಕಣಪ್ಪ. ನೀನಂತೂ ಜಿಪ್ಪುನ್ ಬಡ್ಡೆ ಇದಕ್ಕಂತಕೋ ಆಡೋದಾಡ್ತಿದ್ದಿ ಜಿಪ್ನಾಟ ನೀನು ಜಿಪ್ನಾಟ ಆಡಿದ್ರೆ ಬರೋದು ಬರೋಕ್ಕಿಲ್ಲಕ್ಕಂತಕೋ. ಅಲ್ಲಲ್ಲಲ್ಲಲ್ಲೋ ಬಂದ್ಬಿಡ್ತು ನೋಡು ವಯಸ್ಸ. ಕಟ್ಟಿ ಅಂದ್ರೆ ಕಟ್ಲಿಲ್ಲ ಆಲಾದವರು 5,000 ಕಟ್ಟಿದೆ 10,000 ಬಂದ್ಬಿಡ್ತು. ಏನು ಹೇಳ್ತಾ ಇದ್ದೀನಿ ನೀನು? ಅಲ್ಲ ಕಣ್ಣಣ್ಣ, ಥೂ ನಿನ್ನ ಮಾತು ಕೇಳ್ಬೇಕಾಯ್ತು ಕನ್ನಡ. ಅಣ್ಣ ತಮಾಷೆ ಮಾಡ್ತಿದ್ದೆ ನಿಜನೋ? ನೀನೇ ನೋಡಪ್ಪ ಏನು ಬಂದಿದ್ದದು, ಏನು ಗೆದ್ದಿದ್ದದು, ಯಾವ್ದು ಗೆದ್ದಿದ್ದದು ಅಂತವ. ಬಾ ತೋರ್ಸೋಣ ಬೈಡಿ ಇಲ್ಲೇ ಡ್ರಾ ಮಾಡಿಸ್ಕೊಳ್ಳೋಣ. ಈಗ 5,000 ಹಾಕಿದ್ದೆ, 10,000 ಬಂದದೆ, 10,000 ಡ್ರಾ ಮಾಡ್ಕೊಬಿಡ್ತೀನಿ. ಹೋಗಿ ಒಳ್ಳೆ ಪಾರ್ಟಿ ಗಿಟಿ ಮಾಡ್ಕೊ ಬಂದ್ಬಿಡಾಕೈತದೆ. ನೋಡು ನೀನು ಕಟ್ಟು ಅಂದರೆ ಜಿಪ್ನಾಟ ಆಡ್ಕೊಂಡು ಕಟ್ನಿಲ್ವಲ್ಲ, ಕಾಸಿದ್ರೆ ಮಡಿಕೊಂಡು ನೀನು. ಕೊನೆ ಪಕ್ಷ ಒಂದು 500 ರೂಪಾಯಿ ಕಟ್ಟಿದ್ರೆ 500 ರೂಪಾಯಿ ಬರ್ತಿಲ್ವಾ? ಎದ್ರುಕ ಕೂತ್ಕೋ. ಮನ್ಸು ಬಿಚ್ಚಿ ಕಟ್ಟಬೇಕು ಕಣಯ್ಯ. ದುಡ್ಡು ಸಂಪಾದನೆ ಮಾಡ್ಬೇಕು ಅಂದರೆ ಮನ್ಸು ಬಿಚ್ಚಿ ದುಡ್ಡು ಹಾಕ್ಬೇಕು. ನೀವು ದುಡ್ಡು ಹಾಕಕ್ಕೆ ಎದ್ರುಕೊಳ್ಳೋರು ಈ ಕಾಲಕ್ಕೆ ನೀವು ಇದು ಮಾಡಿರಾ? ನನ್ನ ಜೀವನ ಪೂರ್ತಿ ನಾನು ಬೆಟ್ಟಿಂಗು ಅದು ಇದು ಆಡ್ಕೊಂಡೆ ಜೀವನ ಕಳ್ಕೊ ಬಂದೀನಿ. ಬುಡಿ ನಿಮ್ಮಂಗೆ ಎದ್ರುಕೊಬಿಟ್ರೆ ಅದೇ ಕತೆ ಮುಗ್ದೋಯ್ತು. ನೋಡು ಈಗ ನಾನು ಕಟ್ತೀನಿ ಈಗ. ಬೇಡ ಸುಮ್ನಿರು ಮಹೇಶ, ಈಗೇನು ಮಾಡಕಟ್ಟಿ ಆಮೇಲೆ ಕಟ್ಟಿವ ಇರು. ಯಾಕೋ ಬೇಡ ಅನ್ಸ್ತದೆ. ಸುಮ್ನಿರೋಣ, ನನ್ನ ಮನ್ಸು ಹೇಳ್ತದೆ ಇದು ಗ್ಯಾರಂಟಿ ಬರ್ತದೆ ಅಂತ. 2,000 ಆದ 2,000 ಹಾಕ್ಬಿಡ್ತೀನಿ ತಾಳಣ. ಬ್ಯಾಡಕನ್ ಮಹೇಶ, ಸುಮ್ಮನೆ ನನ್ನ ಮಾತು ಕೇಳು. ಇಲ್ಲಕ್ಕ ಸುಮ್ನಿರೋಣ. ದೇವ್ರಿ ಹೆಂಗಾರು ಮಾಡಿ ಇದೊಂದು ಬರ್ಸ್ಬಿಡು. ಆತಾಗಿ 2,000 ಅದೇ 4,000 ಆಗೋಯ್ತದೆ. ಒಂದು 4 ಆಟ ಎತ್ಕೊಂಡು ಬಾಡಿಗೆನಾರು ಕೊಟ್ಬಿಡ್ತೀನಿ. ಬಾಡಿಗೆ ಬೇರೆ ಕಟ್ಟಿಲ್ಲ, ಆಮೇಲೆ ಖರ್ಚುಗೋಸ್ಕರ ಕಾಸಿಲ್ಲ. ನಮ್ಮ ಮಟ್ಟಳು ಬೇರೆ ಊರಿಗೆ ಬಾ ಅಂತ ಹಿಂಸೆ ಮಾಡ್ತಾ ಕೂತಾವಳೆ. ಇನ್ನು ಊರಿಗೆ ಹೋಗ್ಬೇಕು, ಊರಿಗೆ ಹೋದ್ರೆ ಏನಾದ್ರು ತಕೋಗ್ದಾನೆ ಹಂಗೆ ಹೋಗೋಕ್ಕಾಗದ. ದುಡ್ಡು ಪಡ್ಡೆಲ್ಲ ಬೇಕು. ಈಗ ಕಣೆ ಕಾಸಿಲ್ಲ, ಬಾರಿ ಕೈಯೆಲ್ಲ ತುಂಡಾಗ್ಬಿಟ್ಟದೆ. ಹಿಂಗಾರು ಮಾಡಿ ಇದೊಂದಟ್ಟ ಛೇ ಥೂ ಅಣ್ಣ. ನೋಡಿಲ್ಲ ನಿನ್ನ ಮಾತು ಕೇಳಬೇಕಾಯ್ತು ನಾನು. ಹೊಟ್ಟೋಯ್ತಲ್ಲ. ಹೋಗೋಣ ಈ ಬೆಟ್ಟಿಗೂ ಬೇಡ ಏನು ಬೇಡ, ನಾನು ಹೋಯ್ತೀನಿ. ಅಲ್ಲ ಕನ್ಮ ಎಸ ನಾನು ಬ್ಯಾಡ ಅನ್ನಿಲ್ವಾ? ಬ್ಯಾಡ ಅಂದ್ರು ಹಾಕೊಂಡು ಸುಮ್ಮನೆ ಇವಾಗ 2,000 ರೂಪಾಯಿ ಹೋಗಿಸ್ಕೊಂಡಲ್ಲ. ಇವನೇ ಹಾಕಕ್ಕೆ ಮುಂಚೆಗೆಯ ಬೇಡ ಅನ್ಕೊಂಡ್ರೆ ಇನ್ನೇನಾದದು. ನಾನು ಇವ್ನಿಗೆ ಹೇಳ್ಬೇಡದಾಗಿತ್ತು, ಹಂಗೆ ಕಟ್ಕೋಬೇಕಾಯ್ತು. ದರ್ದ್ರ ಮಗನ ಕಣ್ಣೇ ಸರಿಲ್ಲ. ಅವ್ನಿಗೆ ಮಾತ್ರ ಗೊತ್ತೇ ಇರ್ತದೆ. ನಾವು ಹಾಕ್ದಾಗ 1 ರೂಪಾಯಿ ಬರೋಕ್ಕಿಲ್ಲ. ಅದು ಏನದು ಅದು ದರಿದ್ರ ಗೊತ್ತಿಲ್ಲ ಕಲ್ತಕೋ. ಅವ್ನು ಹೆಂಗೆ ಆಡೋಣ ಗೊತ್ತಿಲ್ಲ, ದುಡ್ಡು ಮಾತ್ರ ಬಂದ್ಬಿಡ್ತದೆ. ಒಂದೊಂದ್ಸಲ ಅವ್ನು ಮಾತ್ರ ಕೇಳ್ಕೊ ಹಾಕ್ಬಿಟ್ರೆ ಪುಟ್ಕೆ ಇರೋ ದುಡ್ಡೆಲ್ಲ ಉಂಟೋಯ್ತದೆ. ಅದು ಹೆಂಗೆ ಕಾಣೆ ಏನು ಹೋಗ್ಲಿ ಅಂತಾನೆ ಹೇಳೋಣ ಏನೋ, ನನಗಂತೂ ಗೊತ್ತಿಲ್ಲ ಕಲ್ತಕೋ. ನಮ್ಮ ಮೊಟ್ಟೆಯವಳು ಬೇರೆಯ ಫೋನ್ ಮಾಡಿ ಜೀವ ತಿಂತಾಳೆ. ನೆಮ್ಮದಿ ಅನ್ನೋದೇ ಕೊಡಕ್ಕಿಲ್ಲ. ಈ ಬಡ್ಡಿನ ಏನು ಮಾಡನೆ ಮಾತಾಡ ಎತ್ತಿ ಅದು ಯಾಕಂಗೆ ಗಾಡಿ ನೀನು ಕಾಸು ಇಲ್ಲ ಅಂತಿದ್ದು ಯಾಡಕ್ಕೆ ಇನ್ನೇನು ಮಾಡಿ ಮಾತಾಡು. ಹಲೋ ಏನ್ ಮಾಡ್ತಿದ್ದೀರಿ? ಫೋನೇ ತೆಗಿತಾ ಇಲ್ಲ. ಏನು ಹೇಳು? ಅದೇ ಕೆಲ್ಸದ ಸರಿ ಇಷ್ಟಕ್ಕೆ ಊಟಕ್ಕೆ ಬಿಡ್ತಾರಲ್ಲ ಮಧ್ಯಾಹ್ನದ ಹೊತ್ತು, ಅದಕ್ಕೆ ಫೋನ್ ಮಾಡಿದೆ ಮಾತಾಡದ ಅಂತ. ಏನು ಮಾತಾಡ ಮಾಡಿದ್ವು ಅಲ್ವಾ? ಏನು ಮಾಡೈತಿಲ್ವಲ್ಲ? ನೀವು ಬೇರೆ ಫೋನ್ ಮಾಡ್ಬೇಡ, ಕೆಲ್ಸದವರು ಫೋನಲ್ಲಿ ಮಾತಾಡಕ್ ಬಿಟ್ಟಾರ ಅಂತ ಅಂತಿದ್ರಲ್ಲ. ಅದಕ್ಕೆ ಊಟದ ಹೊತ್ತಾಗಿತ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ. ಎಲ್ಲ ಕೆಲ್ಸಕ್ಕೆ ಹೋಗಿದ್ದೀರಲ್ಲ, ಇಟ್ಟಿಲೆ ಮನಗ್ಬಿಟ್ಟಿದ್ದೀರಾ? ಬಾಡಿಗೆ ಕೊಟ್ರ? ಬಾಡಿಗೆಗೆಲ್ಲ ಕೇಳ್ತಾ ಕೂತವ್ರಲ್ಲ, ಕೊಡಿ. ನಾಳೆ ಕತೆ ಬಾಡಿಗೆದು ದುಡ್ಡು ಕೊಡಬೇಕು. ಓನರ್ ಬೋಯ್ತಾರೆ. ಅವ್ರೇನು ದಿನ ಬಂದು ಕೂತ್ಕೊಳ್ಳೋಕ್ಕಿಲ್ಲ, ತಿಂಗಳು ಸರಿಯಾಗಿ ಬಂದ್ಬಿಡ್ತಾರೆ. ಕೊಟ್ಟು ಕಳ್ಸೀನು ಅವರು ಏನೋ ಮಾತಾಡೋಕ್ಕಿಲ್ಲ ಕತೆ. ಸರಿ, ಏನು ಊಟ ಮಾಡಿದ್ರಿ? ಚೆನ್ನಾಗಿದ್ದೀರಾ? ನನಗಂತೂ ನೋಡೋಕೆ ಜ್ಞಾನ ಆಗ್ಬಿಟ್ಟದೆ. ಬರ್ತೀನಿ ಅಂದ್ರಿ. ಇಲ್ಲಿ ಅಮ್ಮ ಅವರು ನಿಮ್ಮ ಅವ್ವನೇ ಅತ್ತೆ ಅಮ್ಮ ಎಲ್ಲ ಕರೀತಾ ಕೂತಿದ್ರು. ಕುಳ್ಳನು ಕೇಳ್ತಿದ್ದ, ಅಣ್ಣ ಫೋನ್ ಮಾಡಿದ್ನ ಅದಕ್ಕೆ ಬರ್ತೀನಿ ಅಂತಾರ ಅಂತ ಎಲ್ಲ ಕೇಳ್ತಾ ಕೂತವ್ರೆ. ಪಾರತಿ ಎಲ್ಲವ ಈ ಫೋನ್ ಮಾಡಿದ್ರೆ ಫೋನೇ ತೆಗಿಯಕಿಲ್ವಂತಲ್ಲ ನೆಟ್ಗೆ ನೀವು. ತೆಗೀರಿ. ಸರಿ ಮಡ್ಗು, ನನ್ನ ಕಷ್ಟ ನನಗೆ ಹೇಳಿ. ತಲೆ ತಿನ್ಬೇಡ. ಅಲ್ಲ ಕೆಲಸ ಜಾಸ್ತಿನಾ? ಸರಿ ಕದ್ ಬಿಡಿ. ಹೊಸಿ ಪುರ್ಸೋತಾದ್ಮೇಲೆ ಆಮೇಲೆ ಮಾಡಿ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ. ಹುಷಾರಾಗಿ ಮನೆಗೆ ಹೋಗಿ. ಮಳೆ ಇವತ್ತು ಅತ್ತ ಬಿತ್ತವೆಲ್ಲ ನಿಂತ್ಕೊಳಕ್ಕೆ ಹೋಗ್ಬೇಡಿ. ಹೋಟ್ಲಲ್ಲಿ ಊಟ ತಗೊಂಡು ಹೊಂಟೋಗ್ಬಿಡಿ. ಹಂಗೆ ಇಲ್ಲ ಆದರೆ ಟಮ್ಗೆ ಮುಟ್ಟ ಹೋಗಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಾರ್ಗಿರ್ ತಗೋಗಿ ಹೋಟ್ಲಲ್ಲಿ ಅನ್ನ ಮಾಡ್ಕೊಳ್ಳಿವ್ರಂತೆ. ಇಲ್ಲಾಂದ್ರೆ ಒಮ್ಮೆಗೆ ಹೋಟ್ಲಲ್ಲಿ ತಿನ್ಕೊಂಡೋಗಿ ಇನ್ನೇನು ಮಾಡಿರಿ? ಯಾವಾಗ ಬಂದಿರಿ? ಇವತ್ತು ಬನ್ನಿ ಅಂದ್ರೆ ಬಂದಿಲ್ಲ, ರಜೆ ಇತ್ತು ತಾನೇ. ಬಂದಿದ್ರೆ ಆಯ್ತಿತ್ತಿಲ್ವ ನೀವು? ಬರ್ದಾನಯ್ಯ. ಸರಿ ಕದ್ ಬಿಡಿ, ಹುಷಾರು. ಕೆಲಸ ಅದೇ ಅಂತಿದ್ದೀರಿ, ಆಮೇಲೆ ಮಾಡ್ತೀನಿ. ಏನ್ ಮಹೇಶ, ಏನ್ ಸಮಾಚಾರ? ತಲೆ ತಿಂತ ಕೂತವಳೆ. ಬಾ ಹಂಗೆ ಹಿಂಗೆ. ಆಮೇಲೆ ಬಾಡಿಗೆ ಕಟ್ಟಕ್ಕಿಲ್ವಾ? ಅಮ್ಮ ಕೇಳ್ತವ್ರೆ, ತಾತ ಕೇಳ್ತಾವ್ರೆ, ಅಜ್ಜಿ ಕೇಳ್ತವ್ರೆ ಅನ್ಕೊಂಡು ಪುರಾಣ ಹೊಡಿತಾ ಕೂತಾವಳಲ್ಲ ಅಲ್ಲಿ. ನನ್ನ ಕಷ್ಟ ನನಗೆ ಅಲ್ಲಿ ಇತ್ತು. ಈಗ ಏನು ಮಾಡನೆ ಆಡಕ್ಕೆ? ಹೆಂಗಾರು ಮಾಡಿ 1-2 ಸಾವಿರ ಕೊಡು. ಕೊಟ್ಟನಂತೆ. ಲವ್ ಕಿರಣಣ್ಣ, ಕೊಡಿಲ್ಲ 1-2 ಸಾವಿರ ಕೊಡ್ತೀನಂತೆ. ಆಮೇಲೆ ಕೊಡ್ತೀನಿ ಇರು. ಸಂದೆ ಮೇಲೆ ಸರಿಯಾಗಿ ಆಟ ಬೀಳಕ್ಕಿಲ್ಲ. ಈಗಲೇ ಕೊಡು, ಹೆಂಗೋ ಆಟ ಆಡ್ಕೊಂಡು ಹಿಂಗೆ ತೀರ್ಸ್ಬಿಟ್ಟು ಹೋಯ್ತೀನಿ.
ನೀನು ಈಸ್ಕೊಂಡ್ಬಿಟ್ಟು ಯಾವಾಗ ತಾನೇ ನೆಟ್ಗೆ ಆಟ ಆಡಿದಿ ಏನು ಬರ್ಸ್ಕೊಂಡಿದ್ಯಾ ಇಲ್ಲ ಇಲ್ಲಕ್ಕ ಸುಮ್ಮನಿರು. ಕೊಡು ಕಿರಣಣ್ಣ ಆಯ್ತಾಗಿ ಹಂಗೆಲ್ಲ ಆಡ್ಬಿಡ. ಕೊಡು ಕಿರಣಣ್ಣ ಹೋಗ್ಲಿ, ಭಾರಿ ಬೇಜಾರು ಮಾಡ್ಕೊಬಿಟ್ಟವನೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.